ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ನೋಡ್ರಿ ಇಲ್ಲಿ ಸ್ಪೆಷಲ್ ಹಪ್ಪಳ. ಇವು ಸಾಬುದಾನಿ ಹಪ್ಪಳ. ಉತ್ತರ ಕರ್ನಾಟಕದಾಗ ಸಾಬುದಾನಿ ಅಂತೀವಿ. ಅದಕ್ಕೆ ಇವನ್ನ ನಮ್ಮ ಮನೆಯವರು ಆ್ಯಕ್ಚುಲಿ ತಿಂತಾ ಇರೋದು ಫಸ್ಟ್ ಟೈಮ್ ಅನಿಸುತ್ತೆ. ಅವರು ಇವೇನು ಮಾಡಾಕತ್ತಿ ತೆಗಿ ಅಂದರು ನಿನ್ನೆ ದಿನ ಹಾಕ್ಬೇಕಿದ್ರು. ಇವತ್ತು ಫುಲ್ ಎಲ್ಲ ಒಣಗಿದ ಮೇಲೆ ಕರ್ದೀವಿ. ಈ ಥರನಾಗ ಆಗಿದಾವು. ಜೊತೆಗೆ ಇವಾಗ ತಿಂತಾ ಇದ್ದಾರೆ ನೋಡ್ರಿ, ಹಂಗೆ ಕರಿತಿದ್ದೆ. ನೀವು ಸಾಬುದಾನಿ ಹಪ್ಪಳ ಮಾಡ್ರಿ ಮನೆಯೊಳಗೆ. ಅಲ್ಲಿ ಇಲ್ಲಿ ಹಾಕ್ಕೊಂಡು ಕೊಡ್ಕೊಂಡು ಬಂದು ಕರಿಯೋದು, ಅವ್ರು ಯಾವ ಎಣ್ಣೆಲಿ ಕರೆದಿರ್ತಾರೋ ಗೊತ್ತಿರಲ್ಲ. ಅದಕ್ಕೆ ಇದನ್ನು ಈ ಹಪ್ಪಳ ಮನೇಲಿ ಮಾಡಿ ಹೇಗೆ ಬರುತ್ತೆ ನೋಡ್ರಿ, ಟೇಸ್ಟ್ ಹೇಳ್ರಿ. ಶುಚಿಯಾಗಿ ಅಚ್ಚುಕಟ್ಟಾಗಿ ಮನೇಲೆ ಮಾಡಿದೀವಿ ಅನ್ನೋ ಖುಷಿ ಇರುತ್ತಲ್ಲ, ಆ ಖುಷಿ ಭಾಳ ಚಂದ. ನಮ್ಮ ಹಂಗೆ ತಿನ್ನಕತ್ತಾರ. ಅವು ಅಷ್ಟು ಚಂದ ಕುರುಮ್ ಬಾಯಾಗಿಟ್ರೆ ಕರಗ್ತಾವೆ. ಹೆಂಗಾಗ್ಯಾವ್ರಾಗು ಹೆಂಗೀಗ ನಾವೇ ನಿಜವಾಗ್ಲೂ ಚೆನ್ನಾಗ್ಯಾವ. ಕರೆ ಹೇಳ. ಅವರು ಎಲ್ಲರೂ ವಿಡಿಯೋ ನೋಡಕತ್ತಾರ. ಎಲ್ಲರೂ ಈ ಹಪ್ಪಳ ಮಾಡಿ ತಿನ್ಬೋದು. ನೀ ಹೇಳಮ್ಮ. ನೋಡ್ರಿ, ನಮ್ಮ ಮನೆ ಮಂದಿ ಎಲ್ಲ ಸೂಪರ್ ಅನ್ನತ್ತಾರೆ. ನಿಜವಾಗ್ಲೂ ಬರೀ ಹೇಳೋದಷ್ಟೇ ಸೂಪರ್ ಅಲ್ಲ, ಅವು ಆಗೋದನ್ನು ಕೂಡ ಅಷ್ಟೇ ಸೂಪರ್ ಆಗ್ಯಾವ ಹಪ್ಪಳ. ಅವನ್ ಬೇಡ ನೋಡ್ರಿ, ಇಲ್ಲಿ ಇಟಿಟಿಟಿಟೆ ಇರೋವು ಕರದ ಮೇಲೆ ಇಷ್ಟ ಅಗ್ಲನೂ ಆಗ್ತವೆ. ಜೊತೆಗೆ ಭಾಳ ಅಂದ್ರೆ ಭಾಳ ಪಳ್ಳಾಗ್ತವೆ. ಪಳ್ಳು ಅಂತೀವಿ, ಮೃದು ಅಂತೀವಿ. ನೀವೇನಂತೀರಿ ನೋಡ್ರಿ. ಬರ್ರಿ ಹಂಗಾರ ಈ ಸಾಬುದಾನಿ ಹಪ್ಪಳ ನಾನು ಹೆಂಗೆ ಮಾಡೀನಿ ಅಂತ ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ ಅಂತ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಈ ಸಾಬುದಾನಿ ಹಪ್ಪಳ ಮಾಡಕ್ಕೆ ನಾನಿಲ್ಲಿ 1 ಲೋಟ ಫುಲ್ ಸಾಬುದಾನಿ ತೊಂದೀನಿ. ನೀವು ಎಷ್ಟು ಬೇಕಾದರೂ ತೊಗೋಬೋದು. ಇವನ್ನ 1-2 ಸತಿ ಈಗ ಬೇರೆ ನೀರು ಹಾಕಿ ಚಲೋ ತಂಗೆ ತೊಳಿಬೇಕು. ಯಾಕಂದ್ರೆ ಯಾವುದೇ ಐಟಮ್ ಅಲ್ಲಿ ನಾವು ಅಂಗಡಿಯಿಂದ ತಂದಿರ್ತೀವಲ್ವ, ಅವನ್ನ ತೊಳೆದು ಮಾಡ್ಕೊಳ್ಳೋದು ನಮ್ಗೆ ಒಳ್ಳೆಯದು. ಹಂಗಾಗಿ ನೀಟಾಗಿ ಹಿಂಗೆ ಇವನ್ನ ತೊಳೆಚಲ್ಲಿ ಇನ್ನೊಂದು ತೊಳ್ಕೊಂಡು ಆಮೇಲೆ ಬೇರೆ ನೀರು ಹಾಕಿ ಇಟ್ಕೋಬೇಕು. ಇನ್ನೊಂದು ಸತಿ ಇದಕ್ಕೆ ನೀರು ಹಾಕಿ ನೆನೆ ಇಟ್ಟ ಮೇಲೆ ಆಮೇಲೆ ಅದು ತೊಳ್ಯಾಕೆ ಹೋಗಿದ್ದೀರಿ. ಗೊತ್ತಿಲ್ಲದವ್ರು ಕೆಲವೊಮ್ಮೆ ಬಿಡು ನೆನೆ ಇಟ್ಟು ತೊಳೆ ಅಂದಾರ ಅಂಥೇಳಿ ಆಮೇಲೆ ತೊಳಿಬೇಡ್ರಿ. ನೆನೆ ಇಟ್ಟು ತೊಳೆದ್ಬಿಟ್ರೆ ಎಲ್ಲ ಅದರ ನೆನ್ಕೊಂಡು ಹೋಗಿಬಿಡುತ್ತೆ. ಇವಾಗಲೇ ನೋಡ್ರಿ, ಆಗಲೇ ಗಂಜಿ ಟೈಪ್ ಬಿಡಾಕತ್ತದು ಸಾಬುದಾನಿ. ಇಷ್ಟೇ ನೋಡಿ, 1-2 ಸತಿ ಇವ್ನು ತೊಳ್ಕೊಂಬಿಟ್ಟು ಇವಾಗ ಇದಕ್ಕೆ ಬೇರೆ ನೀರು ಹಾಕಿ ನೆನೆ ಇಡೋಣ. ಇವಾಗ 2 ಸತಿ ತೊಳೆದಿವಲ್ಲ, 2ರಿಂದ ನಾನು ಇನ್ನೊಂದು ಸತಿ ತೊಳ್ಕೊಂಡು ಇಲ್ಲಿಗೆ 3 ಸತಿ ತೊಳ್ತೀನಿ ನೋಡಿ. 2 ಸತಿ ತೊಳೆದ್ರೂ ಸಾಕು. ತೊಳೆದ್ಮೇಲೆ ಹಿಂಗೆ ಅದ್ರ ಮೇಲ್ಗಡೆ ಇಷ್ಟು ನೀರು ಬರಬೇಕು, ಒಂದು ಸ್ವಲ್ಪ. ಅಂದರೆ ಬರೀ ಅದಕ್ಕಷ್ಟೇ ನೆನೆಯೊಟ್ಟು ಹಾಕ್ಬೇಡ್ರಿ. ಮೇಲ್ಗಡೆ ಅವೆಲ್ಲ ಸಾಬುದಾನಿ ಮುಳುಗಿ ಮೇಲೆ ಹಿಂಗೆ ಮಧ್ಯದ ಬೆಳೆ ಎಡೆಗಿರೋದಿಲ್ಲ, ಅಷ್ಟು ನೀರು ಹೆಚ್ಚಾಗಲಿ, ನೆನೆದು ಚೆನ್ನಾಗಿ ಬರ್ತವೆ. ಇಷ್ಟು ಮಾಡಿ ಇವಾಗ ಫುಲ್ಲು ಒಂದು ರಾತ್ರಿ ಪೂರ್ತಿ ಇದನ್ನು ಬಿಡ್ತಾಯಿದ್ದೀನಿ. ಇದನ್ನಿವಾಗ ಇನ್ನೇನು ಮಾಡೋಂಗಿಲ್ಲ. ಪೂರ್ತಿ ಬೆಳಗಿನ ತನಕ ಇದು ಪೂರ್ತಿ ನೆನ್ಕೊಂಬಿಡಲಿ. ಬೆಳಗ್ಗೆ ನೆನೆದ ನಿಮ್ಗೆ ತೋರಿಸ್ತೀನಿ ನೋಡಿರಿ. ನಾವು ರಾತ್ರಿ ನೆನೆಗೆ ಬಿಟ್ಟಿದ್ದೀವಲ್ಲ ಸಾಬುದಾನಿ ತೊಳೆದು ಅದು ಈ ಥರನ ನೆನ್ಕೊಂಡಿದ್ದಾವಿದೆ. ಈಗ ಆ ಸಾಬುದಾನಿಗೆ ನಾವು ಈ ಲೋಟಲ್ಲಿ 1 ಲೋಟ ಸಾಬುದಾನಿ ತೊಗೊಂಡಿಲ್ಲ. ಇದೇ ಲೋಟದ ಅಳತೆಯಲ್ಲಿ ಈಗ 6 ಲೋಟದಷ್ಟು ನೀರನ್ನು ತೊಗೊಂಡಿಲ್ಲೇ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅವು ಕುದೀತಾಯಿದೆ, ಕುದಿ ಬರ್ತಾಯಿದೆ ನೋಡಿರಿ. ಈ ಟೈಮಲ್ಲಿ ಅದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಇದು ಮೇಲೆ ತಿಳಿ ನೀರು ನಿಂತಿದೆ. ನಾನು ಈ ತಿಳಿ ನೀರನ್ನು ಬಸಿತಾಯಿದ್ದೀನಿ. ಇದೇ ನೀರು ಹಾಕ್ತಾಯಿಲ್ಲ, ಎಕ್ಸ್ಟ್ರಾ ನೀರು ಹಾಕಿಟ್ಟಿದ್ನಲ್ಲ ಅದು ಸುಮಾರು 1 ಲೋಟ ನೀರು ಬಂದೈತೆ ನೋಡಿ. ಇಷ್ಟು ಬಸಿದ್ಬಿಟ್ಟು ಈ ಕಾಳನ್ನು ಇವಾಗ ಇದಕ್ಕೆ ಬೆರೆಸೋಣ. 1 ಲೋಟ ಸಾಬುದಾನಿ ನಾನಿಲ್ಲಿ 6 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೋಡ್ಬೋದು. ಇವಾಗೆಲ್ಲ ಇದಕ್ಕೆ ಹಾಕ್ಕೊಂಡು ಈಗ ತಳದಾಗಿನ ಸ್ವಲ್ಪ ಹೊತ್ತಲ್ಲ ಅದಕ್ಕೆ ಮತ್ತೊಂದು ಅರ್ಧ ಲೋಟ ಹಾಕ್ಕೊಂಡು ಟೋಟಲಿ ನಮಗಿಲ್ಲಿ ಅದು ನೆನೆಸಿರೋದ್ರಾಗೂ ಸ್ವಲ್ಪ ನೀರಿನ ಅಂಶ ಇತ್ತಲ್ಲ, ಹಾಗಾಗಿ 1 ಲೋಟಕ್ಕೆ 7 ಲೋಟ ನೀರು ತಗ್ಲತ್ತೆ. ಇವಾಗಿದು ಹೆಂಗಂದ್ರೆ ಅದಕ್ಕೆ 6 ಲೋಟ ಹಾಕ್ಕೊಂಡಿದ್ಲಿ. ಇಲ್ಲಿ ಹೆಂಗೆ ನೀರು ಬಸ್ಕೊಂಡಿದ್ನಲ್ಲ ಈಗ ಅದನ್ನು ಇದಕ್ಕೆ ಹಾಕ್ಕೊಂಡು ಇದ್ರೊಳಗೆ ಸಣ್ಣದೆಲ್ಲ ಅಂಟಿರ್ತೈತಲ್ಲ, ಇನ್ನು ಅದನ್ನು ತಗೊಂಡು ಹಾಕ್ಕೊಳತ್ತೀನಿ. ಹಾಗಾಗಿ ಅವನು ಕೂಡ ಇದಕ್ಕೆ ಬೆರೆಸ್ಕೊಂಡಾಯ್ತು. ಅದನ್ನ ಬೆರೆಸ್ಕೊಳ್ಳೋ ಸಂಬಂಧ ಫಸ್ಟ್ ಇಟ್ಕೊಂಡು ಇವಾಗ ಇದನ್ನು ಗಟ್ಟಿ ಆಗೋ ತನಕ ಕಾಯಿಸ್ಬೇಕು ನೋಡಿ.
ಒಂದು 20 ನಿಮಿಷ ಗಟ್ಟಿಯಾಗಿಬಿಡುತ್ತೆ, ಇಲ್ಲ ಒಂದು ಅರ್ಧ ಗಂಟೆ ನಿಧಾನಕ್ಕೆ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆ. ಇಷ್ಟೊಂದು ನೀರು ಐತಲ್ಲ, ಈಗ ಇದು ಕುದ್ದು ಗಟ್ಟಿ ಆಗುತ್ತೆ ನೋಡಿ. ಒಂದು 20 ನಿಮಿಷ ಅಂತೂ ಬೇಕು. ನಿಧಾನಕ್ಕೆ ಹಿಂಗೆ ಕೈ ಆಡಿಸ್ತಾ ಇರಬೇಕು. ಕೈ ಬಿಟ್ರಪ್ಪ ಅಂದ್ರೆ ಅಲ್ಲೇ ತಳ ಹಿಡ್ಕೊಳುತ್ತೆ. ಈಗ ಹಾಕಿದ ತಕ್ಷಣಕ್ಕೆ ಯಾವತ್ತೂ ಕೈ ಬಿಡಬಾರ್ದು. ಹಿಂಗೆ ಕೈ ಆಡಿಸ್ತಾ ಇದ್ದೀವಿ ಅಂದ್ರೆ ಒಂದು 20 ನಿಮಿಷಕ್ಕೆ ಆಗಲಿ ಅದು ಗಟ್ಟಿ ಆಗ್ತದೆ. ನೋಡ್ರಿಲೆ ಕೈ ಆಡಿಸ್ತಾ ಹಿಂಗೆ ಕಲರ್ನು ಕೂಡ ಚೇಂಜ್ ಆಗ್ತಾ ಬರ್ತೈತೆ. ಅದು ಪೂರ್ತಿ ಬೆಳ್ಳಗಿತ್ತು, ಈಗ ಕುದೀತಾ ಕಲರ್ ಕೂಡ ಒಂಥರ ಟ್ರಾನ್ಸ್ಪರೆಂಟಾಗಿ ಚೇಂಜ್ ಆಗ್ತಾ ಬರ್ತೈತೆ. ಗಂಜಿ ಬಂದಂಗೆ ಬರುತ್ತೆ ನೋಡಿ. ಹಂಗೆ ಆಗೋವರೆಗೆ ಇದನ್ನು ಸುಮ್ಮನೆ ಕೈ ಆಡಿಸ್ತಾ ಇರೋದು. ಆಗಲೇ ಫುಲ್ ನೀರಿತ್ತು, ಇವಾಗ ಹಂಗೆ ಗಟ್ಟಿ ಆಗ್ತಾ ಉಂಟು ನೋಡಿ. ನೋಡ್ರಿ ಆವಾಗಲೇ ಎಷ್ಟು ತಿಳಿಯಾಗಿತ್ತಲ್ವ. ಈಗ ಒಂದು 10-15 ನಿಮಿಷ ಆಯ್ತು ಕುದಿಯೋಕ್ಕಿಟ್ಟು. ಒಂದು 10 ನಿಮಿಷನೇ, ಅಷ್ಟರೊಳಗೇ ಹಿಂಗೆ ಗಟ್ಟಿ ಆಗ್ತಾ ಬರ್ತಾಯಿತ್ತು ನೋಡಿ. ಇದು ಹಿಂಗೆ ಕುದೀಕ್ಕೆ ನಾವು ಎಷ್ಟೇ ನೀರಾಗಿ ತೊಗೊಂಡಿದ್ರು ಕೂಡ ಸ್ವಲ್ಪ ಎಕ್ಸ್ಟ್ರಾ ಕುದಿಸಿದ್ವಿ ಅಂದರೆ ಸಾಕು, ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಹಿಂಗೆ ಗಟ್ಟಿ ಆಗ್ತಾ ಬರ್ತೈತಿ ನೋಡಿರಿ. ನಾನಿದು ಇನ್ನೊಂದು ಪಾತ್ರೆ ಒಳಗೂ ಕೂಡ ಬೇರೆನೂ ಮಾಡ್ಕೊಂಡಿದ್ದೆ. ನಿಮ್ಮ ಅಳತೆಗೆ ಇದು ಒಂದು ತೋರಿಸಿದ್ದೀನಿ, ಅದು ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ ನಾನು. ಅದನ್ನು ಸಪ್ರೇಟ್ ಕುದಿಯೋಕೆ ಇಟ್ಕೊಂಡಿದ್ದೀನಿ ದೊಡ್ಡ ಬೊಗಾನೆಯಲ್ಲಿ. ಇದು 1 ಲೋಟ ತೊಗೊಂಡಿದ್ನಲ್ಲ ಅದು. ಹೀಗೆ ಕುದಿಸ್ಬೇಕು. ಇದು ಟೋಟಲಾಗಿ ನಾವು ಎಷ್ಟು ಕುದಿಸ್ತೀವಿ ಅಷ್ಟು ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಬರ್ತೈತಿ ಅಂತ. ಆಮೇಲೆ ಹರಿಯೋಂಗಿಲ್ಲ, ಕೀಳಂಗಿಲ್ಲ. ಅದು ಒಣಗಿ ಹಾಕಿದಾಗ ಚೆನ್ನಾಗಿ ಎದ್ದು ಬರ್ತಾವೆ. ಯಾವುದೇ ಕಾರಣಕ್ಕೂ ಅಂಟ್ಕೊಂಡು ಅಲ್ಲೇ ಮುರ್ಕೊಂಡು ಇರಂಗಿಲ್ಲ. ಯಾಕಂದರೆ ಇದು ಕುದಿಯೋದು ಸರಿಯಾಗಿ ಕುದಿಲಿಲ್ಲ ಅಂದರೆ ಅವಾಗೆಲ್ಲ ಅಂಟ್ಕೊತಿರುತ್ತೆ. ಈಗ ಗಟ್ಟಿ ಆಗೈತಲ್ಲ, ಇವಾಗ ಜೀರಿಗೆ ಮತ್ತು ಅಡುಗೆ ಸೋಡಾ ಇಲ್ಲಾಂದ್ರೆ ಹಪ್ಪಳ ಖಾರ ಹಾಕ್ಬೋದು. ನಾನಿಲ್ಲಿ ಹಪ್ಪಳ ಖಾರ ಖಾಲಿಯಾಗಿತ್ತು, ಹಂಗಾಗಿ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳತ್ತೀನಿ. ಅಡುಗೆ ಸೋಡಾ, ಜೀರಿಗೆ ಮತ್ತು ನಿಮಗೆ ಇನ್ನೂ ಏನಾರು ಮಸಾಲೆ ಐಟಮ್ ಬೇಕು ಅಂದ್ರೆ ಹಾಕೋಬೋದು. ಅಂದ್ರೆ ಖಾರ, ಈ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ತಾರಲ್ಲ ಅವೆಲ್ಲ ಬೇಕಂದ್ರೆ ಹಾಕೋಬೋದು. ನಾನಿಲ್ಲಿ ಖಾರ ಹಾಕಿಲ್ಲ, ಯಾಕಂದ್ರೆ ನಮ್ಮನೆ ಮಕ್ಕಳು ಖಾರ ಜಾಸ್ತಿ ಇಷ್ಟಪಡೋದಿಲ್ಲ, ಹಂಗಾಗಿ ಖಾರ ಹಾಕಿಲ್ಲ. ಮಿಸ್ಟೇಕ್ ಆತರ ಹೊಳ್ಳಿ ಎಡಿಟ್ ಆಪ್ಷನ್ ಕೊಟ್ಟಿಲ್ರಿ ಅವರು. ಇಲ್ಲಿಲ್ಲ, ಯಾಕಂದ್ರೆ ನನಗೆ ಗೊತ್ತಿದ್ದರು ತುಂಬ್ತೀವಿ. ಆಮೇಲೆ ಇವಾಗ ನೋಡ್ರಿ ಬೆಳಿಗ್ಗೆ ಹಾಕಿದ್ದೀವಲ್ಲ, ಸಾಯಂಕಾಲಕ್ಕೆಲ್ಲ ಹಿಂಗೆ ಒಣಗಿ ರೆಡಿ ಆಗಿದ್ದಾವೆ. ನೀವು ಇನ್ನೊಂದು ದಿನ ಒಣಗಿಸ್ಕೋಬೋದು. ನಾನಿಲ್ಲಿ 2 ದಿನ ಒಣಗಿಸ್ಕೊಂಡಿದ್ದೀನಿ. ಒಣಗಿದ ಮೇಲೆ ಹಿಂಗೆ ರೆಡಿ ಆಗ್ತಾವೆ ನೋಡ್ರಿ ಒಳಗೆ ಗ್ಲಾಸ್ ಕಣ್ಣಂಗೆ ಕಾಣ್ತಿರ್ತವೆ. ನಾವು ಕಲರ್ ಹಾಕಿಲ್ಲ, ಕಲರ್ ಹಾಕಿ ಚೇಂಜ್ ಕಾಣ್ತೈತಿ ಅನ್ಬೋದು. ಜೀರಿಗೆ ಹಾಕಿದ್ದೀವಲ್ಲ, ಜೀರಿಗೆಯಿಂದ ಸ್ವಲ್ಪ ಯೆಲ್ಲೋ ಕಲರ್ ಬರ್ತೈತಿ. ಜೀರಿಗೆ ಹಾಕಿ ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು, ಯೆಲ್ಲೋ ಮಿಕ್ಸ್ ಬರ್ತೈತಿ. ಇವಾಗ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ, ಅದರೊಳಗೆ ಒಂದೊಂದೇ ಹಾಕಿ ಕರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಇವೇ ನಮ್ಮ ಸಾಬುದಾನಿ ಹಪ್ಪಳ ರೆಡಿ. ನೋಡೋಕ್ಕೂ ಅಷ್ಟೇ ಗರಿಯಾಗಿ ಕುರುಮಾಗಿ ಕಾಣ್ತವೆ, ತಿನ್ನೋಕ್ಕೂ ಅಷ್ಟೇ ಪಳ್ಳಾಗಿ ಮತ್ತು ಕುರುಮಾಗಿ ತಿಂತಿದ್ರೆ ಸುಮ್ಮನೆ ತಿಂತಾ ಇರ್ಬೇಕು ಅನ್ಸುತ್ತೆ. ನೋಡ್ರಿ ಇಲ್ಲೇ ಒಂದೊಂದು ಹಾಕಿದ ತಕ್ಷಣ ಚಿಕ್ಕದಾಗಿರುತ್ತೆ, ಬಟ್ ಆಮೇಲೆ ಅದು ಎಣ್ಣೆಗೆ ಹಾಕಿದಾಗ ಹೆಂಗೆ ಚೆನ್ನಾಗಿ ಅಳ್ಕೊಳುತ್ತೆ. ಇದ್ರ ಬದಲು ನೀವು ಹಪ್ಪಳ ಖಾರ ಹಾಕ್ಬೋದು. ಹಪ್ಪಳ ಖಾರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅಳ್ಕೊಳುತ್ತೆ. ಬಟ್ ಇವತ್ತಿನ ದಿನ ನನ್ನಲ್ಲಿ ಅದು ಹಪ್ಪಳದ ಖಾರ ಖಾಲಿ ಆಗಿತ್ತು, ತಂದಿರಲಿಲ್ಲ. ಹಂಗಾಗಿ ಅಡುಗೆ ಸೋಡಾನ ಒಂಚೂರು ಹಾಕ್ಕೊಂಡಿದ್ದೀನಿ. ಹಪ್ಪಳ ಖಾರಕ್ಕಿನ್ನ ಹಪ್ಪಳ ಅಂದರೆ ಚೆನ್ನಾಗಿ ಬರ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸಾಬುದಾನಿ ಹಪ್ಪಳ ಹೆಂಗೆ ಬಂದು ಅಂತ. ನೀವು ಕೂಡ ಈ ಸಾಬುದಾನಿ ಹಪ್ಪಳನ ಎಲ್ಲರೂ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ಮಾಡಿರೋದು ಇಷ್ಟೇ ಸಿಂಪಲ್ಲಾಗಿ. ಯಾರಿಗೆಲ್ಲ ಇಷ್ಟ ಆಯಿತು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ನಿಜವಾಗ್ಲೂ ಚೆನ್ನಾಗಿ ಬಂದೇ ಬರ್ತವೆ. ನೀವೇ ಹೇಳ್ತೀರ ಚೆನ್ನಾಗಿ ಬಂದು ಅಂತ. ಅಷ್ಟೇ ಮತ್ತು ತಿನ್ನೋಕ್ಕೂ ಕೂಡ ಚೆನ್ನಾಗಿರ್ತವೆ, ಮಾಡೋದು ಕೂಡ ಈಸಿ. ಇವತ್ತು ಹಪ್ಪಳದಕ್ಕಿಂತಲೂ ಇದು ಈಸಿ. ಅದು ಒತ್ತೋದು ದಪ್ಪ ಆಯ್ತಾ, ತೆಳವಾಯ್ತಾ, ಕಿತ್ತೋಯ್ತಾ ಅನ್ನೋ ಬದಲಿ ಇದೇನಾಯ್ತು ಆರಾಮಾಗಿ ಬೆಳಗಿನ ಜಾವ ಹಾಕಿಬಿಟ್ರೆ
ಮಧ್ಯಾಹ್ನ ಬಿಸಿಲಿಗೆ ಅಂದ್ರೆ ಒಣಕೊಂಡು ಸಾಯಂಕಾಲಕ್ಕೆ ನಮ್ಮ ಹಪ್ಪಳ ರೆಡಿ ಆಗಿಬಿಡ್ತಾವೆ ಹೊಡ್ಕೊಂಡು ಬಂದು ಕರಿಯೋದು ನೋಡಿದ್ರಲ್ವಾ ಯಾವ ಎಣ್ಣೆಲಿ ಕರ್ಬೇಕು ಥ್ಯಾಂಕ್ ಯು ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಿಂಗೆ ಮಾಡೋದ್ರಿಂದ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಹೊತ್ಕೊಂಡು ನೋಡೋದ್ರಿಂದ ಏನಾಗ್ತೈತೆ ಅಂದ್ರೆ ನಾವು ಯಾವುದೇ ವಿಡಿಯೋ ಹಾಕಿದ್ರು ಅಲ್ಲಿ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬಂದಿರುತ್ತೆ ಅವಾಗ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೂ ಶೇರ್ ಮಾಡಿರಿ ವಿಡಿಯೋನ ಯಾರ್ಯಾರು ಹಪ್ಪಳ ಸಂಡಿಗೆ ಮಾಡೋ ಇಂಟ್ರೆಸ್ಟ್ ಇರುತ್ತಲ್ಲ ಅವರೆಲ್ಲ ಮಾಡ್ತಾರೆ ಈ ದಿನ ಎಲ್ರೂ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ಯಾಕಂದರೆ ಪ್ರತಿದಿನ ಪ್ರತಿ ಕ್ಷಣ ಒಂದೊಂದು ರೀತಿಯ ಅನುಭವವನ್ನು ಕಲಿತಾ ಇರ್ತೀವಿ ಜೀವನದಲ್ಲಿ ಅಳಸೋರು ಇರ್ತಾರೆ ನಗಸೋರು ಇರ್ತಾರೆ ಆದರೆ ಯಾರಿಗೂ ಶಾಶ್ವತವಲ್ಲ ಜೀವನದಲ್ಲಿ ಎಲ್ಲವಕ್ಕೂ ಒಂದು ಕೊನೆ ಅಂತ ಇರುತ್ತೆ ಹಾಗಂತೇಳಿ ನಾವು ಅದೇ ಒಂದು ಕಷ್ಟದಲ್ಲಿ ಜೀವನ ಸಾಗಿಸೋದ್ರಲ್ಲಿ ಅದರಲ್ಲಿ ಅಳಸೋದನ್ನು ಬಿಟ್ಟು ನಗೋದನ್ನು ಕಲಿಯೋಣ ಖುಷಿಯಾಗಿರೋಣ ಅದಕ್ಕೆ ಪ್ರತಿ ಕ್ಷಣವನ್ನು ಆನಂದದಿಂದ ಕಳೆಯೋಣ ಯಾರಿಗೆ ಗೊತ್ತು ಇವತ್ತಿನ ದಿನ ನಮ್ಮದಿದೆ ನಾಳೆ ದಿನ ಯಾರ್ಯಾರ್ದಿರುತ್ತೋ ಹೆಂಗಿರುತ್ತೋ ಗೊತ್ತಿಲ್ಲ ಇವತ್ತಿನ ದಿನ ನಮ್ಮದಿರೋವಾಗ ಖುಷಿಯಾಗಿರೋಣ ಅದಕ್ಕೆ ಅಬ್ದುಲ್ ಕಲಾಂ ಒಂದು ಸೈಡ್ ಹೇಳ್ತಾರೆ ಟುಡೇ ಈಸ್ ಮೈ ಡೇ ನಿನ್ನೆದಲ್ಲ ನಿನ್ನೆದು ಆಗಿ ಹೋಗಿದೆ ಆಲ್ರೆಡಿ ನಾಳೆದು ಗೊತ್ತಿಲ್ಲ ಟುಡೇ ಈಸ್ ಮೈ ಡೇ ಅದಕ್ಕೆ ಅದನ್ನು ಎಂಜಾಯ್ ಮಾಡೋಣ ಥ್ಯಾಂಕ್ ಯು